ಡಿಯರ್ ಸ್ಟೂಡೆಂಟ್ಸ್, ಇವತ್ತು ಡೇಟಾ ಫೈಲ್ ಹ್ಯಾಂಡ್ಲಿಂಗಲ್ಲಿ ಕ್ಲೋಸಿಂಗ್ ಆಫ್ ಫೈಲ್, ಇಲ್ಲಿ ಕ್ಲೋಸಿಂಗ್ ಆಫ್ ಫೈಲ್ ಕಾಣುತ್ತಲ್ವಾ? ಏನು ಕ್ಲೋಸಿಂಗ್ ಆಫ್ ಫೈಲು? ಈಗ ನಿಮ್ಮದೆಲ್ಲ ವರ್ಕೆಲ್ಲ ಆದಮೇಲೆ ಏನು ಮಾಡ್ತೀರಾ? ಬುಕ್ಸ್ ಎಲ್ಲ ನೀಟಾಗಿ ಮಡಚಿ ಒಂದು ಕಡೆ ಇಡ್ತೀರಿ. ಹಾಗೆ ಕಂಪ್ಯೂಟ್ರಲ್ಲೂ ಸಹ ಫೈಲ್ಸ್ ಎಲ್ಲ ಏನು ಮಾಡಬೇಕು? ಎಲ್ಲ ವರ್ಕ್ ಆದಮೇಲೆ ಕ್ಲೋಸ್ ಮಾಡಬೇಕು. ಕ್ಲೀನಾಗಿ ಕ್ಲೋಸ್ ಮಾಡಿದರೆ, ಈಗ ನೀವು ವ್ಯಾಟ್ಸಪ್ಪಲ್ಲೂ ಅಷ್ಟೇ ಎಲ್ಲ ವ್ಯಾಟ್ಸಪ್ ಓಪನ್ ಮಾಡಿರ್ತೀರಿ, ಅಥವಾ ಯಾವುದೋ ಒಂದು ಬ್ರೌಸರ್ ಓಪನ್ ಮಾಡಿರ್ತೀರಿ, ಅಥವಾ ಬೇರೆ ಯೂಟ್ಯೂಬ್ ಓಪನ್ ಮಾಡಿರ್ತೀರಿ. ಅದು ಹಾಗೆ ಇಟ್ಟಿರಲ್ಲ, ಏನು ಮಾಡ್ತೀರಾ? ಕ್ಲೋಸ್ ಮಾಡ್ತೀರಾ. ಅದಕ್ಕೆ ಏನು ಸಿಂಟ್ಯಾಕ್ಸ್ ಅಥವಾ ಅದರದ್ದು ಅರ್ಥ ಏನು ಅಂದರೆ, ರಿಮೂವ್ಸ್ ಲಿಂಕೇಜ್ ಬಿಟ್ವೀನ್ ದಿ ಫೈಲ್ ಆ್ಯಂಡ್ ದಿ ಸ್ಟ್ರೀಮ್ ಆಬ್ಜೆಕ್ಟ್. ಸೊ ಆ ಲಿಂಕನ್ನು ತೆಗೆದು ಬಿಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ಅದು ಕರಪ್ಟ್ ಆಗಿಬಿಡತ್ತೆ ಅಂತೇಳಿ. ರಿಮೂವ್ಸ್ ಲಿಂಕೇಜ್ ಬಿಟ್ವೀನ್ ದಿ ಫೈಲ್ ಆ್ಯಂಡ್ ಸ್ಟ್ರೀಮ್ ಆಬ್ಜೆಕ್ಟ್, 1 ಮಾರ್ಕ್ಸಿಗೆ. ಸಿಂಟ್ಯಾಕ್ಸ್ ಸ್ಟ್ರೀಮ್ ಆಬ್ಜೆಕ್ಟ್ ಡಾಟ್ ಕ್ಲೋಸ್, ಸಿಂಪಲ್ ಆಗಿದೆ. ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಳಕ್ಕೆ ಹೋದರೆ ಈ ಸದ್ಯಕ್ಕಂತೂ ಇಲ್ಲ. ಮುಂದೆ ನೀವು ಕಂಪ್ಯೂಟರ್ ಸೈನ್ಸಲ್ಲಿ ಡೀಪಾಗಿ ಹೋದರೆ ಬರುತ್ತೆ. ಇಷ್ಟೇ ತಿಳ್ಕೊಳ್ಳಿ. ಸ್ಟ್ರೀಮ್ ಆಬ್ಜೆಕ್ಟ್ ಡಾಟ್ ಕ್ಲೋಸ್. ಎಕ್ಸಾಂಪಲ್: ಎಫ್ ಔಟ್ ಡಾಟ್ ಕ್ಲೋಸ್, ಎಫ್ ಇನ್ ಡಾಟ್ ಕ್ಲೋಸ್. ಔಟ್ ಅಂದರೆ ಔಟ್ಪುಟ್ ಕೊಟ್ಟಿದ್ದು ಕ್ಲೋಸ್ ಮಾಡಬೇಕು, ಇನ್ಪುಟ್ ಮಾಡಿದ್ದು ಕ್ಲೋಸ್ ಮಾಡಬೇಕು. ಇದು ಕ್ಲೋಸಿಂಗ್ ಆಫ್ ಫೈಲ್ಸ್. 1 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆ ಕೇಳ್ಬೋದು. ನೆಕ್ಸ್ಟ್, ಇನ್ಪುಟ್ ಆ್ಯಂಡ್ ಔಟ್ಪುಟ್ ಆಪ್ರೇಷನ್ಸ್ ಇನ್ ಟೆಕ್ಸ್ಟ್ ಫೈಲ್. ನಿಮಗೆ ಟೈಪ್ಸ್ ಆಫ್ ಫೈಲ್ಸ್ ಹೇಳಿದ್ದೆ, ಒಂದು ಟೆಕ್ಸ್ಟ್ ಫೈಲು, ಇನ್ನೊಂದು ಬೈನರಿ ಫೈಲ್ ಅಂಥೇಳಿ. ಇಲ್ಲಿ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಆಪ್ರೇಷನ್ಸ್ ಇನ್ ಟೆಕ್ಸ್ಟ್ ಫೈಲ್. ಇಲ್ಲಿ ಎರಡಿದೆ ನೋಡಿ, ಪುಟ್ ಮತ್ತು ಗೆಟ್, ಇನ್ನೊಂದು ಗೆಟ್ ಲೈನ್, 3 ಇದ್ದಾವೆ. ಇನ್ಪುಟ್ ಆ್ಯಂಡ್ ಔಟ್ಪುಟ್ ಆಪ್ರೇಷನ್ಸ್ ಇನ್ ಟೆಕ್ಸ್ಟ್ ಫೈಲ್ ಅಂತ ಹೇಳಿದಾಗ ನೆನ್ಪಿಡ್ಕೊಳ್ಳಿ, ಪುಟ್, ಗೆಟ್ ಲೈನ್, ಎರಡು ಇನ್ಪುಟ್ ಮತ್ತು ಔಟ್ಪುಟ್. ಇದು ಪುಟ್ ಅಂದರೆ ಔಟ್ಪುಟ್ಟು, ಗೆಟ್ ಅಂದರೆ ಇನ್ಪುಟ್ಟು, ಗೆಟ್ ಲೈನ್ ಅಂದ್ರೂ ಇನ್ಪುಟ್. ಇಲ್ಲಿ ಪುಟ್ಟಲ್ಲಿ ದಿಸ್ ಮೆಂಬರ್ ಫಂಕ್ಷನ್ ಬಿಲಾಂಗ್ಸ್ ಟು ಆಫ್ ಸ್ಟ್ರೀಮ್, ಓ ಅಂದರೆ ಔಟ್ಪುಟ್. ಆ್ಯಂಡ್ ರೈಟ್ಸ್, ಇಲ್ಲಿ ವೆರಿ ಇಂಪಾರ್ಟೆಂಟ್, ಯಾಕಂದರೆ ಇದು ಸ್ಕ್ವೇರ್ ಹಾಕಿದೆ ನೋಡಿ. ರೈಟ್ಸ್ ಸಿಂಗಲ್ ಕ್ಯಾರೆಕ್ಟರ್ ಟು ದಿ ಅಸೋಸಿಯೇಟೆಡ್ ಸ್ಟ್ರೀಮ್. ಸಿಂಗಲ್ ಕ್ಯಾರೆಕ್ಟರ್ಸನ್ನು ರೈಟ್ ಮಾಡುತ್ತೆ. ಅರ್ಥ ಆಯ್ತಾ? ಸಿಂಟ್ಯಾಕ್ಸ್ ಆಫ್ ಸ್ಟ್ರೀಮ್ ಆಬ್ಜೆಕ್ಟ್ ಡಾಟ್ ಪುಟ್ ಸಿ ಎಚ್. ಇಷ್ಟೇ ಸಿಂಪಲ್ ಆಗಿದೆ ನೋಡಿ. ಆಫ್ ಸ್ಟ್ರೀಮ್ ಅಂಡರ್ಸ್ಕೋರ್ ಆಬ್ಜೆಕ್ಟ್ ಡಾಟ್ ಪುಟ್ ಸಿ ಎಚ್. ಎಕ್ಸಾಂಪಲ್ ಈ ಥರ ಬರ್ಕೊಳ್ಳಿ. ಕ್ಯಾರೆಕ್ಟರ್ ಸಿ ಎಚ್ ಈಕ್ವಲ್ ಟು ಎ. ಆಫ್ ಸ್ಟ್ರೀಮ್ ಎಫ್ ಔಟ್ ಬ್ರ್ಯಾಕೆಟಲ್ಲಿ ಎಕ್ಸ್ ಡಾಟ್ ಡೇಟಾ, ಎಫ್ ಔಟ್ ಡಾಟ್ ಪುಟ್ ಸಿ ಎಚ್. ಇಲ್ಲಿ ನೋಡಿ, ಎಫ್ ಔಟ್ ಡಾಟ್ ಪುಟ್ ಸಿ ಎಚ್. ಇದು ಪುಟ್ ಫಂಕ್ಷನಿಗೆ ಕೇಳ್ತಾನೆ. ಎಕ್ಸ್ಪ್ಲೈನ್ ದಿ ಫಾಲೋವಿಂಗ್, ಪುಟ್, ಗೆಟ್ ಈ ಥರ ಕೇಳ್ತಾರೆ. ಹಾಗೆಯೇ ಗೆಟ್ ನೋಡ್ಕೊಳ್ಳಿ. ಗೆಟ್ಟಲ್ಲಿ ಸೇಮ್ ಮೇಲ್ಗಡೆದು ಏನಿದೆಯೋ ಡಿಟ್ಟೋ ಕಾಣುತ್ತಾ ನಿಮಗೆ? ದಿಸ್ ಮೆಂಬರ್ ಫಂಕ್ಷನ್ ಬಿಲಾಂಗ್ಸ್ ಟು, ಓಕೆ. ಇಫ್ ಸ್ಟ್ರೀಮ್, ಇಲ್ಲೊಂದು ಕಡೆ ಓ ಎಫ್ ಇದೆ ಅಲ್ವಾ, ಇಲ್ಲಿ ಇಫ್ ಸ್ಟ್ರೀಮ್. ಆ್ಯಂಡ್ ರೀಡ್ಸ್, ರೈಟ್ ಬದಲು ರೀಡ್ಸ್ ಹಾಕ್ರಿ. ಮತ್ತು ಮಾಮೂಲಾಗಿ ಸಿಂಗಲ್ ಕ್ಯಾರೆಕ್ಟರ್ ಟು ದಿ ಅಸೋಸಿಯೇಟೆಡ್ ಸ್ಟ್ರೀಮ್. ಸಿಂಟ್ಯಾಕ್ಸ್, ಇಲ್ಲಿ ಓ ಬದಲು ಐ ಹಾಕಿದ್ದೀನಿ ಅಷ್ಟೇ. ಇದು ಇನ್ಪುಟ್ ಅಲ್ವಾ, ಅದಕ್ಕೆ ಗೆಟ್ ಅಂದರೆ ಇನ್ಪುಟ್. ಇಫ್ ಸ್ಟ್ರೀಮ್ ಮತ್ತೆಲ್ಲ ಸೇಮ್. ಇಫ್ ಸ್ಟ್ರೀಮ್ ಆಬ್ಜೆಕ್ಟ್ ಡಾಟ್ ಪುಟ್ ಬದಲು ಗೆಟ್ ಸಿ ಎಚ್. ಎಕ್ಸಾಂಪಲ್: ಕ್ಯಾರೆಕ್ಟರ್ ಸಿ ಎಚ್ ಈಕ್ವಲ್ ಟು ಎ, ಸೇಮ್. ಇಲ್ಲಿ ಓ ಬದಲು ಐ ಹಾಕಿದ್ದೀನಿ. ಮತ್ತು ಇಲ್ಲಿ ಎಫ್ ಔಟ್ ಬದಲು ಎಫ್ ಇನ್, ಪುಟ್ ಬದಲು ಗೆಟ್. ಸೊ ಇಫ್ ಸ್ಟ್ರೀಮ್ ಡಾಟ್ ಎಫ್ ಇನ್, ಎಲ್ಲಿ ಎಫ್ ಔಟ್ ಬಂದಿದೆಯೋ ಎಫ್ ಇನ್ ಹಾಕಿದ್ದೀನಿ, ಡಾಟ್ ಗೆಟ್ ಸಿ ಎಚ್. ಇದು ಇಷ್ಟು ಬರೆದ್ರೆ ಯಾವುದಕ್ಕೆ? ನಿಮ್ಮ ಗೆಟ್ ಫಂಕ್ಷನ್ಸಿಗೆ ವರ್ಕ್ ಆಗುತ್ತೆ. ನೆಕ್ಸ್ಟ್ ನಿಮ್ಮದು ಯಾವುದು ಅಂತ ಹೇಳಿದರೆ, ಸ್ಟ್ರಿಂಗ್ ಇನ್ಪುಟ್ ಔಟ್ಪುಟ್. ಸ್ಟ್ರಿಂಗ್ ಅಂದರೆ ಗೊತ್ತಿದೆ ನಿಮಗೆ. ವಾಟ್ ಈಸ್ ಸ್ಟ್ರಿಂಗ್? ಸ್ಟ್ರಿಂಗ್ ಈಸ್ ಎ ಗ್ರೂಪ್ ಆಫ್ ಕ್ಯಾರೆಕ್ಟರ್ಸ್ ಎನ್ಕ್ಲೋಸ್ಡ್ ವಿತ್ ಇನ್ ಸಿಂಗಲ್ ಕೋಡ್ಸ್ ಅಲ್ವಾ? ಸೊ ಸ್ಟ್ರಿಂಗಲ್ಲಿ ಇನ್ಪುಟ್ ಔಟ್ಪುಟ್ಟಲ್ಲಿ ದಿ ಗೆಟ್ ಲೈನ್ ಫಂಕ್ಷನ್ ಯೂಸ್ ಟು ರೀಡ್ ಎ ಹೋಲ್ ಲೈನ್ ಆಫ್ ಟೆಕ್ಸ್ಟ್. ಇಟ್ ಬಿಲಾಂಗ್ಸ್ ಟು ಇಫ್ ಸ್ಟ್ರೀಮ್. ಇಟ್ ಬಿಲಾಂಗ್ಸ್ ಟು ಇಫ್ ಸ್ಟ್ರೀಮ್. The getLine function used to read a whole line of text. It belongs to if stream. ಯಾಕಂದರೆ ಇನ್ಪುಟ್ಟಿಗೆ ಇಫ್ ಸ್ಟ್ರೀಮ್. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದನಲ್ವ ನಿಮಗೆ, ಇದು ಇಲ್ಲಿ ಕೊಟ್ಟಿದ್ದೆ ನಿಮಗೆ ಆಫ್ ಸ್ಟ್ರೀಮ್ ಅಂದರೆ ಇದಕ್ಕೆ ಇಫ್ ಸ್ಟ್ರೀಮ್.
ಸೊ ಸಿಂಟ್ಯಾಕ್ಸ್ ಎಫ್ ಇನ್ ಡಾಟ್ ಗೆಟ್ ಲೈನ್ ಬಫರ್ ಕಾಮ ಸೈಜ್. ಇಲ್ಲಿ ಈ ಎಕ್ಸಾಂಪಲ್ ಕೊಡಿ. ಕ್ಯಾರೆಕ್ಟರ್ ಬುಕ್ ಸೈಜ್ ಎಫ್ ಇನ್ ಡಾಟ್ ಗೆಟ್ ಲೈನ್ ಬುಕ್ ಕಾಮ ಸೈಜ್. ಇದು ಡಿಟೇಲ್ ಆಗಿ ಪ್ರೋಗ್ರಾಮ್ಸು ಅವೆಲ್ಲ ಏನಿಲ್ಲ, ಜಸ್ಟ್ ಕೇಳ್ಬೋದು ಎಕ್ಸಾಮಲ್ಲಿ ವಾಟ್ ಈಸ್ ಪುಟ್, ವಾಟ್ ಈಸ್ ಗೆಟ್, ವಾಟ್ ಈಸ್ ಗೆಟ್ ಲೈನ್. ಇವೆಲ್ಲ 1 ಮಾರ್ಕ್ಸಿಗೆ ಕೇಳ್ಬೋದು ಅಥವಾ 2 ಮಾರ್ಕ್ಸಿಗೆ ಕೇಳ್ಬೋದು. ಸೊ ರೆಡಿಯಾಗಿ ಇದಕ್ಕೆ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಆಪ್ರೇಷನ್ಸ್ ಇನ್ ಬೈನರಿ ಫೈಲ್. ಈಗಷ್ಟೇ ನಿಮಗೆ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಆಪ್ರೇಷನ್ಸ್ ಇನ್ ಟೆಕ್ಸ್ಟ್ ಫೈಲಲ್ಲಿ ಹೇಳಿದೆ. ಏನು ಹೇಳಿದೆ? ಪುಟ್, ಆಮೇಲೆ ಗೆಟ್, ಆಮೇಲೆ ಗೆಟ್ ಲೈನ್. ಸೊ ನೆನ್ಪಿಟ್ಕೊಳ್ಳಿ, ಪುಟ್, ಗೆಟ್ ಲೈನ್ ಯಾವುದರಲ್ಲಿ? ಟೆಕ್ಸ್ಟ್ ಫೈಲಲ್ಲಿ. ಇಲ್ಲಿ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಆಪ್ರೇಷನ್ಸ್ ಇನ್ ಬೈನರಿ ಫೈಲ್. ಇದರಲ್ಲಿ ಎರಡೇ ನಿಮ್ಗೆ ಕಾಣುತ್ತೆ ನೋಡಿ, ಒಂದು ರೈಟ್, ಇನ್ನೊಂದು ರೀಡ್ ಅಲ್ವಾ? ಅಲ್ಲಿ ಪುಟ್ ಇತ್ತು, ಸಿಂಗಲ್ ಕ್ಯಾರೆಕ್ಟರ್ ಅದು. ಇಲ್ಲಿ ನೋಡಿ, ಮೆಂಬರ್ ಫಂಕ್ಷನ್ ಬಿಲಾಂಗ್ಸ್ ಟು ದಿ ಕ್ಲಾಸ್ ಆಫ್ ಸ್ಟ್ರೀಮ್. ಇಲ್ಲಿ ನೋಡಿ ಬ್ರ್ಯಾಕೆಟ್ ಹಾಕಿದ್ದೀನಿ, ಇಲ್ಲಿ ಇಫ್ ಸ್ಟ್ರೀಮ್ ಬರುತ್ತೆ, ಆಫ್ ಸ್ಟ್ರೀಮ್ ಆ್ಯಂಡ್ ವಿಚ್ ಇಸ್ ಯೂಸ್ ಟು ರೈಟ್ ಬೈನರಿ ಡೇಟಾ ಟು ಎ ಫೈಲ್. ಅಲ್ಲಿ ನಮಗೆ ಟೆಕ್ಸ್ಟ್ ಡೇಟಾ ಟು ಎ ಫೈಲ್ ಇತ್ತು, ಇಲ್ಲಿ ಬೈನರಿ ಡೇಟಾ ಟು ಎ ಫೈಲ್. ಸಿಂಟ್ಯಾಕ್ಸ್ ನೋಡಿ, ಇದು ಹೇಗೆ ಕಲಿತೀರೋ ನಿಮ್ಗೆ ಬಿಟ್ಟಿದ್ದು, ಅದೇನು ಅರ್ಥ ಮಾಡಿಸ್ಲಿಕ್ಕಂತೂ ಸದ್ಯಕ್ಕಂತೂ ಆಗೋದಿಲ್ಲ. ಇದು ಮುಂದೆ ನೀವು ಮಾಸ್ಟರ್ ಡಿಗ್ರಿ ಲೆವೆಲಿಗೆ ಹೋದ್ಮೇಲೆ ಅರ್ಥ ಆಗೋದು. ಜಸ್ಟ್ ಬಾಪಟ ಮಾಡ್ತಿರೋ ಹೇಗೋ ಒಟ್ಟು ಕಲೀರಿ. ಎಫ್ ಔಟ್ ಡಾಟ್ ರೈಟ್ ಚಾರ್ ಸ್ಟಾರ್ ಆ್ಯಂಡ್ ವೇರಿಯಬಲ್ ಸೈಜ್ ಆಫ್ ವೇರಿಯಬಲ್, ಈ ಥರ ಮಾಡ್ಕೋಬೇಕು. ಎಕ್ಸಾಂಪಲ್ ನೋಡಿ, ಸ್ಟೂಡೆಂಟ್ ಎಸ್ ಆಫ್ ಸ್ಟ್ರೀಮ್ ಎಫ್ ಔಟ್ ಎಸ್ ಟಿ ಡಿ ಡಾಟ್ ಡ್ಯಾಟ್ ಐ ಒ ಎಸ್ ಬೈನರಿ. ಇದು ಹೀಗೆ ಕಲಿಬೇಕಷ್ಟೇ. ಎಫ್ ಔಟ್ ಡಾಟ್ ರೈಟ್ ಚಾರ್ ಸ್ಟಾರ್, ಇದೆ ಚಾರ್ ಸ್ಟಾರ್, ವೇರಿಯಬಲ್ ಅಂದರೆ ಎಂಡ್ ಆಫ್ ಎಸ್, ಸೈಜ್ ಆಫ್ ಎಸ್. ಇದು ರೈಟಿಗೆ ಇಷ್ಟು ಬರೀಬೇಕು. ಕೇಳ್ತಾನೆ ಎಕ್ಸಾಮಿಗೆ ರೈಟ್, ಇದು ಎಕ್ಸ್ಪ್ಲೈನ್ ರೈಟ್ ಅಂತ ಕೇಳಿದ್ರೆ ಇಷ್ಟು ಬರೀಬೇಕು. ರೀಡಿಗೆ ನೋಡಿ, ರೈಟ್ ಕಲ್ತ ಮೇಲೆ ರೀಡು ಸೇಮ್ ಇದೆ, ಆಲ್ಮೋಸ್ಟ್ 90% ಇದೆ. ಇಲ್ಲಿ ಬ್ರ್ಯಾಕೆಟ್ ಹಾಕಿದ್ದೀನಿ ನೋಡಿ, ಒಂದು ಸ್ಕ್ವೇರ್ ಬಾಕ್ಸ್ ಹಾಕಿಲ್ವಾ? ಆಫ್ ಸ್ಟ್ರೀಮ್. ಇಲ್ಲಿ ನೀವು ಇಫ್ ಸ್ಟ್ರೀಮ್, ಓ ಬದಲು ಐ ಹಾಕಿದರೆ ಆಯಿತು. ಇಲ್ಲಿ ರೈಟ್ ಬದಲು ರೀಡ್, ಇದು ರೀಡ್ ಮಾಡುತ್ತೆ. ರೀಡ್ ಬೈನರಿ ಡೇಟಾ ಟು ಎ ಫೈಲ್. ಸಿಂಟ್ಯಾಕ್ಸ್ ನೋಡಿ, ಎಫ್ ಔಟ್ ಬದಲು ಎಫ್ ಇನ್, ರೈಟ್ ಬದಲು ರೀಡ್, ಮತ್ತೆಲ್ಲ ಸೇಮ್. ಗೊತ್ತಾಗತ್ತಾ? ಸ್ಟೂಡೆಂಟ್ ಎಸ್ ಸೇಮ್, ಇಲ್ಲಿ ಹೇಳಿದ್ನಲ್ಲ, ಎಲ್ಲೆಲ್ಲಿ ಓ ಎಫ್ ಬಂತೋ ಅಲ್ಲಿ ಐ ಎಫ್ ಹಾಕಬೇಕು. ಇಲ್ಲಿ ಎಫ್ ಔಟ್ ಬದಲು ಎಫ್ ಇನ್, ಮತ್ತು ಸೇಮು. ಅರ್ಥ ಆಯ್ತಾ? ಇಲ್ಲಿ ಎಫ್ ಔಟ್ ಬದಲು ಎಫ್ ಇನ್, ರೈಟ್ ಬದಲು ರೀಡ್, ಮತ್ತು ಸೇಮ್. ಸೊ ರೈಟ್ ಕಲ್ತ ಮೇಲೆ ರೀಡ್ ಸೇಮ್ ಇದೆ, ಏನು ಚೇಂಜಸ್ ಇಲ್ಲ. ತಿಳಿತಾ? ಸೊ ಈಗ ನಿಮಗೆ ರೈಟ್ ಮತ್ತು ರೀಡನ್ನು ಎಕ್ಸಾಮ್ ಟೈಮಲ್ಲಿ ನಿಮಗೆ ಕೇಳ್ತಾರೆ, ಅದನ್ನು ನೀಟಾಗಿ ಕಲ್ಕೋಬೇಕು. ನೆಕ್ಸ್ಟ್ ನಿಮಗಿರೋದು ಡಿಟೆಕ್ಟಿಂಗ್ ಎಂಡ್ ಆಫ್ ಫೈಲ್. ಡಿಟೆಕ್ಟಿಂಗ್ ಎಂಡ್ ಆಫ್ ಫೈಲಲ್ಲಿ ಇ ಒ ಎಫ್ ಎಂಡ್ ಆಫ್ ಫೈಲ್ ಅಂದರೆ ಏನು? ಈಗ ನಿಮ್ಮೊಂದು ಪೇಜ್ ಎಂಡ್ ಆದ ಕೂಡಲೇ ಏನು ಮಾಡ್ತೀರಾ? ನಿಮಗೊಂದು ಕಾಷಸ್ ಅಂತಿರುತ್ತೆ, ತಲೆ ಅಂತಿರುತ್ತಲ್ವಾ? ಏನು ಮಾಡ್ತೀರಾ? ನೆಕ್ಸ್ಟ್ ಪೇಜಿಗೆ ತಿರುವು ಹಾಕ್ತೀರಿ ಅಲ್ವಾ? ಹಾಗೆಯೇ ಕಂಪ್ಯೂಟ್ರಲ್ಲೂ ಏನಾಗಬೇಕು, ಎಂಡ್ ಆಫ್ ಫೈಲ್ ಅಂದ ಕೂಡಲೇ ಅದು ನೆಕ್ಸ್ಟ್ ಫೈಲಿಗೆ ಹೋಗಬೇಕು. ಫೈಲಿನ ಎಂಡ್ ಬಂದ ಕೂಡಲೇ ಅದಕ್ಕೇನು ಮನುಷ್ಯರ ಅಲ್ಲ, ಮಷಿನ್. ಸೊ ಇಲ್ಲಿ ಎಲ್ಲ ಪ್ರೋಗ್ರಾಮ್ ಬರೀತಾರೆ. ಇದು ಇಷ್ಟು ತಿಳ್ಕೊಳ್ಳಿ ಸಾಕು, ಅದೇನು ಜಾಸ್ತಿ ತಿಳ್ಕೊಳ್ಬೇಕಾಗಿಲ್ಲ. ಇಟ್ ರಿಟರ್ನ್ಸ್ ದಿ ಟ್ರೂ ನಾನ್ ಝೀರೋ ಇಫ್ ಎಂಡ್ ಆಫ್ ಫೈಲ್ ಈಸ್ ಎನ್ಕೌಂಟರ್ಡ್. ಅದು ಅರ್ಥ ಮಾಡ್ಕೊಳ್ಳುತ್ತೆ, ನಾನು ಫೈಲಿನ ಕೊನೆ ಭಾಗದಲ್ಲಿ ಬಂದಿದ್ದೀನಿ. ವೈಲ್ ರೀಡಿಂಗ್ ಅದರ್ವೈಸ್ ರಿಟರ್ನ್ಸ್ ಫಾಲ್ಸ್. ಮಧ್ಯದಲ್ಲಿದ್ದರೆ, ಈಗ ಈ ಬೋರ್ಡ್ ಮಧ್ಯದಲ್ಲಿ ಇದ್ದೀನಿ ಅಂತ ಹೇಳಿದರೆ ನಾನು ಮಧ್ಯದಲ್ಲಿ ಇದ್ದೀನಿ ಅಂತೇಳಿ, ಇಲ್ಲಿ ಬಂದ ಕೂಡಲೇ ಏನಾಯಿತು, ಕೆಲಸ ಮುಗೀತು. ಅಥವಾ ಇಲ್ಲಿ ಬಂದೆ ಎಂಡ್ ಆಫ್ ಫೈಲ್, ಅವಾಗ ಏನು ಮಾಡುತ್ತೆ, ಅದು ರಿಟರ್ನ್ಸ್ ಟ್ರೂ. ಇಲ್ಲ ಅಂತ ಹೇಳಿದರೆ ರಿಟರ್ನ್ಸ್ ಝೀರೋ. ಇಷ್ಟು ನೀವು ತಿಳ್ಕೋಬೇಕು. ಸೊ ಟುಡೇಸ್ ಕ್ಲಾಸಲ್ಲಿ ನಿಮಗೆ ಸುಮಾರಷ್ಟು ಹೇಳಿದ್ದೀನಿ. ಯಾವುದೆಲ್ಲ ಹೇಳಿದ್ದೀನಿ ಅಂತ ಹೇಳಿದರೆ, ಪುಟ್, ಗೆಟ್, ಆಮೇಲೆ ಗೆಟ್ ಲೈನ್, ಆಮೇಲೆ ರೈಟ್, ರೀಡ್, ಎಂಡ್ ಆಫ್ ಫೈಲ್, ಇವೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ಹಾಗೆ ಕ್ಲೋಸಿಂಗ್ ಆಫ್ ಫೈಲಲ್ಲೂ ಹೇಳಿದ್ದೀನಿ, ಎಫ್ ಔಟ್ ಡಾಟ್ ಕ್ಲೋಸ್, ಎಫ್ ಇನ್ ಡಾಟ್ ಕ್ಲೋಸ್. ಇಷ್ಟು ಸರಿಯಾಗಿ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ. ಹಾಗೆ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ. ಟೆಕ್ಸ್ಟ್ ಬುಕ್ಕಲ್ಲಿ ಸುಮಾರು ಡೀಟೇಲ್ ಕೊಟ್ಟಿದ್ದಾನೆ,
ನಾನು ಎಷ್ಟು ಮಾಡ್ತೀನೋ ಅಷ್ಟು ಮಾಡಿದರೆ ನಿಮಗೆ 100ಕ್ಕೆ 100 ಗ್ಯಾರಂಟಿ ಬರುತ್ತೆ. ಏನು ತಲೆಕೆಡಿಸ್ಕೋಬೇಡಿ. ಬುಕ್ಕನ್ನು ರೆಫರ್ ಮಾಡಿ. ಇಲ್ಲಿ ನೋಟ್ಸ್ ಕಾಣುತ್ತಲ್ಲ, ಈ ನೋಟ್ಸನ್ನು ಬರ್ಕೋಬೋದು ನೀವು. ಈ ನೋಟ್ಸ್ ಬರ್ಕೊಂಡ್ರೆ ನೋಟ್ಸೇ ಆಗಿಬಿಡುತ್ತೆ. ಓಕೆ, ಹಾಗೆಯೇ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನ್ ಹಾಕಿ. ಹಾಗೆಯೇ ಎಲ್ಲರೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಿಶ್ ಯು ಆಲ್ ದಿ ಬೆಸ್ಟ್.